ಮಜುಮ್ದಾರ್ ಶಾ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಸರ್ಕಾರದ ವಿರುದ್ಧ ನೇರ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳು, ಕಿತ್ತೋಗಿರುವಂತಹ ರಸ್ತೆಗಳು, ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಕಿರಣ್ ಮಜುಮ್ದಾರ್ ಶಾ. ಆದ್ರೆ ಈಗ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲವೂ ನಡೆಯಿತು. ಅದರ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ರಸ್ತೆ ಗುಂಡಿಯ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ವೀಟ್ ವಾರ್ಗಳು ನಡೆದವು. ಸರ್ಕಾರ ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತು. ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅನ್ನುವಂಥ ವಿಚಾರಗಳು ಕೂಡ ಬಂದವು. ಅದರ ನಂತರದಲ್ಲಿ ಈಗ ಮೆಗಾ ಬೆಳವಣಿಗೆ. ಡಿಕೆ ಶಿವಕುಮಾರ್ ಹಾಗೂ ಮಜುಮ್ದಾರ್ ಶಾ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಲ್ಲಿ ಮಜುಮ್ದಾರ್ ಶಾ ಹಾಗೂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಇಬ್ಬರ ಚರ್ಚೆ ಇದೆಯಲ್ಲ, ಅಥವಾ ಇಬ್ಬರ ಸಭೆ ಸೇರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಸ್ತೆ ಗುಂಡಿಯ ವಿಚಾರದಲ್ಲಿ ಕಿರಣ್ ಮಜುಮ್ದಾರ್ ಶಾ ಇದೇ ಮೊದಲೇಂದೇನಲ್ಲ, ಈ ಹಿಂದೆಯೂ ಕೂಡ ಒಂದಷ್ಟು ಟ್ವೀಟ್ಗಳನ್ನ ಮಾಡಿದ್ರು. ಸರ್ಕಾರದ ಗಮನವನ್ನ ಸೆಳೆಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಚಾಟಿ ಬೀಸುವಂತಹ ಪ್ರಯತ್ನಗಳು ಕೂಡ ನಡೆದವು. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿ ಗುಂಡಿ ಇದೆ, ಹೊರದೇಶದಿಂದ ಬಂದಂತವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹೀಗಿದೆ ಅನ್ನುವಂಥ ವಿಚಾರ ಇದೆಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಸರ್ಕಾರದ ಒಂದಷ್ಟು ನಾಯಕರು ಅದನ್ನ ಸಮರ್ಥನೆಯನ್ನ ಕೂಡ ಮಾಡಿಕೊಂಡ್ರು. ಅಂಥದ್ದೇನು ರಸ್ತೆಗಳು ಹಾಳಾಗಿಲ್ಲ, ಕಿರಣ್ ಮಜುಮ್ದಾರ್ ಶಾ ಗಮನಿಸಬೇಕು ಅನ್ನುವಂಥ ವಿಚಾರ. ಆದ್ರೆ ಈಗ ಇಬ್ರು ಕೂಡ ಭೇಟಿಯಾಗ್ತಾರೆ. ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಸರ್ಕಾರದ ವಿರುದ್ಧ ನೇರ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳು, ಕಿತ್ತೋಗಿರುವಂತಹ ರಸ್ತೆಗಳು, ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಕಿರಣ್ ಮಜುಮ್ದಾರ್ ಶಾ. ಆದ್ರೆ ಈಗ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲವೂ ನಡೆಯಿತು. ಅದರ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ರಸ್ತೆ ಗುಂಡಿಯ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ವೀಟ್ ವಾರ್ಗಳು ನಡೆದವು. ಸರ್ಕಾರ ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತು. ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅನ್ನುವಂಥ ವಿಚಾರಗಳು ಕೂಡ ಬಂದವು. ಅದರ ನಂತರದಲ್ಲಿ ಈಗ ಮೆಗಾ ಬೆಳವಣಿಗೆ. ಡಿಕೆ ಶಿವಕುಮಾರ್ ಹಾಗೂ ಮಜುಮ್ದಾರ್ ಶಾ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಲ್ಲಿ ಮಜುಮ್ದಾರ್ ಶಾ ಹಾಗೂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಇಬ್ಬರ ಚರ್ಚೆ ಇದೆಯಲ್ಲ, ಅಥವಾ ಇಬ್ಬರ ಸಭೆ ಸೇರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಸ್ತೆ ಗುಂಡಿಯ ವಿಚಾರದಲ್ಲಿ ಕಿರಣ್ ಮಜುಮ್ದಾರ್ ಶಾ ಇದೇ ಮೊದಲೇಂದೇನಲ್ಲ, ಈ ಹಿಂದೆಯೂ ಕೂಡ ಒಂದಷ್ಟು ಟ್ವೀಟ್ಗಳನ್ನ ಮಾಡಿದ್ರು. ಸರ್ಕಾರದ ಗಮನವನ್ನ ಸೆಳೆಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಚಾಟಿ ಬೀಸುವಂತಹ ಪ್ರಯತ್ನಗಳು ಕೂಡ ನಡೆದವು. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿ ಗುಂಡಿ ಇದೆ, ಹೊರದೇಶದಿಂದ ಬಂದಂತವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹೀಗಿದೆ ಅನ್ನುವಂಥ ವಿಚಾರ ಇದೆಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಸರ್ಕಾರದ ಒಂದಷ್ಟು ನಾಯಕರು ಅದನ್ನ ಸಮರ್ಥನೆಯನ್ನ ಕೂಡ ಮಾಡಿಕೊಂಡ್ರು. ಅಂಥದ್ದೇನು ರಸ್ತೆಗಳು ಹಾಳಾಗಿಲ್ಲ, ಕಿರಣ್ ಮಜುಮ್ದಾರ್ ಶಾ ಗಮನಿಸಬೇಕು ಅನ್ನುವಂಥ ವಿಚಾರ. ಆದ್ರೆ ಈಗ ಇಬ್ರು ಕೂಡ ಭೇಟಿಯಾಗ್ತಾರೆ. ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಸರ್ಕಾರದ ವಿರುದ್ಧ ನೇರ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳು, ಕಿತ್ತೋಗಿರುವಂತಹ ರಸ್ತೆಗಳು, ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಕಿರಣ್ ಮಜುಮ್ದಾರ್ ಶಾ. ಆದ್ರೆ ಈಗ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲವೂ ನಡೆಯಿತು. ಅದರ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ರಸ್ತೆ ಗುಂಡಿಯ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ವೀಟ್ ವಾರ್ಗಳು ನಡೆದವು. ಸರ್ಕಾರ ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತು. ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅನ್ನುವಂಥ ವಿಚಾರಗಳು ಕೂಡ ಬಂದವು. ಅದರ ನಂತರದಲ್ಲಿ ಈಗ ಮೆಗಾ ಬೆಳವಣಿಗೆ. ಡಿಕೆ ಶಿವಕುಮಾರ್ ಹಾಗೂ ಮಜುಮ್ದಾರ್ ಶಾ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಲ್ಲಿ ಮಜುಮ್ದಾರ್ ಶಾ ಹಾಗೂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಇಬ್ಬರ ಚರ್ಚೆ ಇದೆಯಲ್ಲ, ಅಥವಾ ಇಬ್ಬರ ಸಭೆ ಸೇರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಸ್ತೆ ಗುಂಡಿಯ ವಿಚಾರದಲ್ಲಿ ಕಿರಣ್ ಮಜುಮ್ದಾರ್ ಶಾ ಇದೇ ಮೊದಲೇಂದೇನಲ್ಲ, ಈ ಹಿಂದೆಯೂ ಕೂಡ ಒಂದಷ್ಟು ಟ್ವೀಟ್ಗಳನ್ನ ಮಾಡಿದ್ರು. ಸರ್ಕಾರದ ಗಮನವನ್ನ ಸೆಳೆಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಚಾಟಿ ಬೀಸುವಂತಹ ಪ್ರಯತ್ನಗಳು ಕೂಡ ನಡೆದವು. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿ ಗುಂಡಿ ಇದೆ,
ಹೊರದೇಶದಿಂದ ಬಂದಂತವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹೀಗಿದೆ ಅನ್ನುವಂಥ ವಿಚಾರ ಇದೆಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಸರ್ಕಾರದ ಒಂದಷ್ಟು ನಾಯಕರು ಅದನ್ನ ಸಮರ್ಥನೆಯನ್ನ ಕೂಡ ಮಾಡಿಕೊಂಡ್ರು. ಅಂಥದ್ದೇನು ರಸ್ತೆಗಳು ಹಾಳಾಗಿಲ್ಲ, ಕಿರಣ್ ಮಜುಮ್ದಾರ್ ಶಾ ಗಮನಿಸಬೇಕು ಅನ್ನುವಂಥ ವಿಚಾರ. ಆದ್ರೆ ಈಗ ಇಬ್ರು ಕೂಡ ಭೇಟಿಯಾಗ್ತಾರೆ. ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಸರ್ಕಾರದ ವಿರುದ್ಧ ನೇರ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳು, ಕಿತ್ತೋಗಿರುವಂತಹ ರಸ್ತೆಗಳು, ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಕಿರಣ್ ಮಜುಮ್ದಾರ್ ಶಾ. ಆದ್ರೆ ಈಗ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲವೂ ನಡೆಯಿತು. ಅದರ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ರಸ್ತೆ ಗುಂಡಿಯ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ವೀಟ್ ವಾರ್ಗಳು ನಡೆದವು. ಸರ್ಕಾರ ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತು. ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅನ್ನುವಂಥ ವಿಚಾರಗಳು ಕೂಡ ಬಂದವು. ಅದರ ನಂತರದಲ್ಲಿ ಈಗ ಮೆಗಾ ಬೆಳವಣಿಗೆ. ಡಿಕೆ ಶಿವಕುಮಾರ್ ಹಾಗೂ ಮಜುಮ್ದಾರ್ ಶಾ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಲ್ಲಿ ಮಜುಮ್ದಾರ್ ಶಾ ಹಾಗೂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಇಬ್ಬರ ಚರ್ಚೆ ಇದೆಯಲ್ಲ, ಅಥವಾ ಇಬ್ಬರ ಸಭೆ ಸೇರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಸ್ತೆ ಗುಂಡಿಯ ವಿಚಾರದಲ್ಲಿ ಕಿರಣ್ ಮಜುಮ್ದಾರ್ ಶಾ ಇದೇ ಮೊದಲೇಂದೇನಲ್ಲ, ಈ ಹಿಂದೆಯೂ ಕೂಡ ಒಂದಷ್ಟು ಟ್ವೀಟ್ಗಳನ್ನ ಮಾಡಿದ್ರು. ಸರ್ಕಾರದ ಗಮನವನ್ನ ಸೆಳೆಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಚಾಟಿ ಬೀಸುವಂತಹ ಪ್ರಯತ್ನಗಳು ಕೂಡ ನಡೆದವು. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿ ಗುಂಡಿ ಇದೆ, ಹೊರದೇಶದಿಂದ ಬಂದಂತವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹೀಗಿದೆ ಅನ್ನುವಂಥ ವಿಚಾರ ಇದೆಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಸರ್ಕಾರದ ಒಂದಷ್ಟು ನಾಯಕರು ಅದನ್ನ ಸಮರ್ಥನೆಯನ್ನ ಕೂಡ ಮಾಡಿಕೊಂಡ್ರು. ಅಂಥದ್ದೇನು ರಸ್ತೆಗಳು ಹಾಳಾಗಿಲ್ಲ, ಕಿರಣ್ ಮಜುಮ್ದಾರ್ ಶಾ ಗಮನಿಸಬೇಕು ಅನ್ನುವಂಥ ವಿಚಾರ. ಆದ್ರೆ ಈಗ ಇಬ್ರು ಕೂಡ ಭೇಟಿಯಾಗ್ತಾರೆ. ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಸರ್ಕಾರದ ವಿರುದ್ಧ ನೇರ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳು, ಕಿತ್ತೋಗಿರುವಂತಹ ರಸ್ತೆಗಳು, ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಕಿರಣ್ ಮಜುಮ್ದಾರ್ ಶಾ. ಆದ್ರೆ ಈಗ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲವೂ ನಡೆಯಿತು. ಅದರ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ರಸ್ತೆ ಗುಂಡಿಯ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ವೀಟ್ ವಾರ್ಗಳು ನಡೆದವು. ಸರ್ಕಾರ ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತು. ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅನ್ನುವಂಥ ವಿಚಾರಗಳು ಕೂಡ ಬಂದವು. ಅದರ ನಂತರದಲ್ಲಿ ಈಗ ಮೆಗಾ ಬೆಳವಣಿಗೆ. ಡಿಕೆ ಶಿವಕುಮಾರ್ ಹಾಗೂ ಮಜುಮ್ದಾರ್ ಶಾ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಲ್ಲಿ ಮಜುಮ್ದಾರ್ ಶಾ ಹಾಗೂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಇಬ್ಬರ ಚರ್ಚೆ ಇದೆಯಲ್ಲ, ಅಥವಾ ಇಬ್ಬರ ಸಭೆ ಸೇರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಸ್ತೆ ಗುಂಡಿಯ ವಿಚಾರದಲ್ಲಿ ಕಿರಣ್ ಮಜುಮ್ದಾರ್ ಶಾ ಇದೇ ಮೊದಲೇಂದೇನಲ್ಲ, ಈ ಹಿಂದೆಯೂ ಕೂಡ ಒಂದಷ್ಟು ಟ್ವೀಟ್ಗಳನ್ನ ಮಾಡಿದ್ರು. ಸರ್ಕಾರದ ಗಮನವನ್ನ ಸೆಳೆಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಚಾಟಿ ಬೀಸುವಂತಹ ಪ್ರಯತ್ನಗಳು ಕೂಡ ನಡೆದವು. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿ ಗುಂಡಿ ಇದೆ, ಹೊರದೇಶದಿಂದ ಬಂದಂತವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹೀಗಿದೆ ಅನ್ನುವಂಥ ವಿಚಾರ ಇದೆಲ್ಲವೂ ಕೂಡ ನಡೆಯಿತು. ಅದರ ನಂತರದಲ್ಲಿ ಸರ್ಕಾರದ ಒಂದಷ್ಟು ನಾಯಕರು ಅದನ್ನ ಸಮರ್ಥನೆಯನ್ನ ಕೂಡ ಮಾಡಿಕೊಂಡ್ರು. ಅಂಥದ್ದೇನು ರಸ್ತೆಗಳು ಹಾಳಾಗಿಲ್ಲ, ಕಿರಣ್ ಮಜುಮ್ದಾರ್ ಶಾ ಗಮನಿಸಬೇಕು ಅನ್ನುವಂಥ ವಿಚಾರ. ಆದ್ರೆ ಈಗ ಇಬ್ರು ಕೂಡ ಭೇಟಿಯಾಗ್ತಾರೆ.